ಹಾಗೆ ನಮ್ಮ ಕಾಂಗ್ರೆಸ್ ವಕ್ತಾರರು ಏನು ಹೇಳ್ತಾರೆ ನೋಡೋಣ, ಅವ್ರು ತುಂಬ ಬ್ಯುಸಿ ಆಗಿದ್ದಾರೆ, ಏನೋ ಇನ್ಫಾರ್ಮೇಶನ್ ಹುಡುಕ್ತಾ ಇದ್ದಾರೆ ಅನ್ಸುತ್ತೆ ಕುಮಾರ್ ಅವರು. ಏನಿಲ್ಲ, ಹೆಂಗ್ ಸದೆ ಬಡಿಯೋದು ನಮ್ಮ ವಕ್ತಾರ. ನೀವಾಗಲೇ ಒಂದು ಇಂದಿರಾ ಗಾಂಧಿಯವರು ಹಿಂಗೆ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ರಿ, ಯಾವತ್ತೂ ಹೇಳಿದ್ದಾರೆ ಅಂತ. ಅದು ಫೇಕ್ ನ್ಯೂಸ್ ಅಂತ ಪ್ರಜಾವಾಣಿ ಡೆಸ್ಕ್ ಬೆಸ್ಟಿಂದ ಗೊತ್ತಾಗಿದೆ. ನ್ಯಾಷನಲ್ ಚಾನೆಲ್ ಅವರು ಕೂಡ ತಗೊಂಡಿದ್ದಾರೆ ಅಂತ ಹೇಳಿಲ್ಲ, ಅದು ದಿ ಹಿಂದೂ ಪೇಪರಲ್ಲಿ ಬಂದಿದೆ ಅಂತ ಹೇಳಿದ್ರಿ ಅಂತ ಒಂದು ದಾಖಲು ಮಾಡಿದ್ರಿ ವಿಷಯ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಅವ್ರು ಮಾಡಿದ್ರೆ ತಪ್ಪು, ಇವ್ರು ಮಾಡಿದ್ರೆ ತಪ್ಪ, ಅವ್ರು ಮಾಡಿದ್ರೆ ತಪ್ಪಲ್ಲ, ಇವ್ರು ಮಾಡಿದ್ರೆ ತಪ್ಪ ಅನ್ನೋ ಪದವನ್ನ ತಾವು ಒಂದು ದಾಖಲು ಮಾಡಿದ್ರಿ. ತಗೊಂಡಿಲ್ಲ ನಾವು ಅದನ್ನ. ಗೋಲ್ಡ್ ಕಂಟ್ರೋಲ್ ಆಕ್ಟ್ ಅಂದ್ರು, ಬಟ್ ಗೋಲ್ಡ್ ಪರ್ಚೇಸ್ ಮಾಡಬೇಡ್ರಿ ಅಂತ ಇಂದಿರಾ ಗಾಂಧಿ ಅವರು. ಆದ್ರೆ ದೇಶದಲ್ಲಿ ಯಾವ ರೀತಿಯ ವಿಚಾರಗಳನ್ನು ಅಡಿಪಾಯವಾಗಿ ಹಾಕಲಾಗುತ್ತಿದೆ ಅನ್ನೋದೇ ಇಲ್ಲಿ ಪ್ರಶ್ನೆ. ಹೌದು, ಒಂದು ಅಧಿಕಾರಸ್ಥ ಸರ್ಕಾರ. ಬಿಫೋರ್ ಗೋಯಿಂಗ್ ಟು ದಟ್, ಎಸ್, ನಾವು ಕೇಳ್ತಾ ಇದ್ದೀನಿ, ಈಗ ಅವರ ಹೇಳಿಕೆಯಲ್ಲಿರುವಂತ ದೋಷ ಏನ್ ಕಾಣ್ತಾ ಇದ್ದೀರಿ ನೀವು? ಪ್ರಧಾನಿಯವರ ಹೇಳಿಕೆಯಲ್ಲಿ ಒಂದು ದೇಶದ ಯುದ್ಧ ನೀತಿಯನ್ನ ನೀವು ಮುಂದಿಟ್ಕೊಂಡು, ಒಂದು ದೇಶದಲ್ಲಿ ಯುದ್ಧ ನಡೀತಿದೆ ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಪರಂಪರಾಗತವಾಗಿ ಬಂದಿದ್ದಂತಹ ಸ್ನೇಹ ಸಂಬಂಧಕ್ಕೆ ತಿಲಾಂಜಲಿ ಇಟ್ಟು ನಮ್ಮ ದೇಶಕ್ಕೆ ತಂದೊಡ್ಡಿದ್ದ ಅಪಾಯ ಈ ಸರ್ಕಾರ. ಹೇಗೆ ಅಂತ ಕೇಳ್ತೀರಿ. ರಷ್ಯಾದೊಂದಿಗೆ ನಮ್ಮ ಸಂಬಂಧ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ ಕೂಡ ಎಲ್ಲ ಚೆನ್ನಾಗಿದೆಯೋ ಇಲ್ವೋ ಚರ್ಚೆ ಮಾಡೋಣ ಮುಂದೆ. ಹೋಗ್ಬಿಟ್ಟು ಒಂದು ದೇಶದವ್ರು ಕೂಡ ಒಂದು ಪದಕನ ಹಾಕ್ಕೊಂಡು ಯುದ್ಧ ಪ್ರಾರಂಭ ಆಗೋಕ್ಕೆ ಮುಂಚೆ ಇಸ್ರೇಲಲ್ಲಿ ಇದುವರೆಗೂ ಅದು ಚಾಲ್ತಿಲೇ ಇಲ್ಲದೆ ಇರೋ ಒಂದು ಹೊಸ ಪದಕವನ್ನು ಕೊಳ್ಳೆಗೆ ಏರಿಸ್ಕೊಂಡು ಯುದ್ಧ 2 ದಿನ ಆದ್ಮೇಲೆ ಆಗುತ್ತೆ. ನೀವು ಕೊಟ್ಟ ಸಂದೇಶ ಈ ದೇಶಕ್ಕೆ ಏನು ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಒಂದು ನಿಮಿಷ, ಇಸ್ರೇಲ್ಗೆ ಹೋಗಿ ನೀವೊಂದು ಪದಕ ಸ್ವೀಕಾರ ಮಾಡಿ ಬಂದು 2 ದಿನ ಆದ್ಮೇಲೆ ಯುದ್ಧ ಪ್ರಾರಂಭ ಆಯಿತು ಅಂದ್ರೆ ನೀವೇನ್ ಡೀಲ್ ಮಾಡ್ಕೊಂಡ್ಬಂದ್ರಿ ದೇಶದ ಜನ ಕೇಳಲಿಲ್ಲ. ಅಲ್ಲಿ ಹೋಗಿದ್ದಾಕೆ, ಅಲ್ಲೇನ್ ನಡೀತು ಬಂದ್ ದೇಶಕ್ಕೆ ಕೇಳಲಿಲ್ಲ. ಒಂದು ಪಾಯಿಂಟ್ ಇದು ಬಹಳ ಪ್ರಮುಖವಾದಂತ ವಿಷಯ. ಯುದ್ಧ ಪ್ರಾರಂಭ ಆಗುತ್ತೆ ಅಂದ್ರೆ ಇಸ್ರೇಲ್ನಲ್ಲಿ ಭೇಟಿ ಆಗ್ತೀರಿ ಒಂದಿನದ ಮುಂಚೆ, ಏನ್ ನಡೆದಿದೆ ಅಲ್ಲಿ ಡೀಲು ನಿಮ್ದು ಅಂತ ದೇಶಕ್ಕೆ ಸ್ಪಷ್ಟಪಡಿಸಲಿಲ್ಲ. ಒಂದು ಪಾಯಿಂಟು. ಅಮೇರಿಕಾದ ಅಧ್ಯಕ್ಷ ಹೇಳ್ತಾನೆ, ನಾನು ಹೇಳಿದವ್ರ ಜೊತೆ ಮಾತ್ರ ನೀನು ವ್ಯಾಪಾರ ಮಾಡಬೇಕು ಅಂತ. ಪರಂಪರಾಗತವಾಗಿ ನಾವು ರೂಪಾಯಿ, ಈಗ ಆರ್ಥಿಕ ತಜ್ಞರು ದಾಖಲು ಮಾಡಿದಂತೆಯೇ ರೂಪಾಯಿಯನ್ನು ಕೊಟ್ಟು ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡ್ತಿದ್ವಿ. ಈಗ ಡಾಲರ್ ಕೊಟ್ಟು ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡೋ ಪರಿಸ್ಥಿತಿಯನ್ನು ತಂದೊಡ್ಡಿದ್ದಾರೋ ಅಪ್ಕೆ ಬಾಲ್ ಟ್ರಂಪ್ಗೆ ಸರ್ಕಾರ ಅಂದಂಥ ಸ್ನೇಹಿತನ ಪ್ರಭಾವದಿಂದ. ನೀವು ಎಪ್ಸ್ಟೈನ್ ಫೈನಲ್ಲಿ ಸಿಕ್ಕಾಕೊಂಡಿದ್ದ ಕಾರಣ, ಅದಾನಿ ಕೇಸಲ್ಲಿ ಸಿಕ್ಕಾಕೊಂಡಿದ್ದ ಕಾರಣ ದೇಶಕ್ಕೆ ಆಪತ್ತನ್ನು ತಂದೊಡ್ಡಿದ್ದೀರಿ ಕೇಂದ್ರ ಸರ್ಕಾರ. ಅದನ್ನ ಇಡೀ ದೇಶದ 140 ಸಂಖ್ಯೆ ತಲೆ ಮೇಲೆ ಹೊತ್ಕೊಂಡು ತಿರುಗಬೇಕು. ಇನ್ನು ಸಮಯ ಇದೆ ಕುಮಾರ್ ಅವರೇ, ಸಮಯ ಇದೆ, ನೀವು ಇನ್ನು ನೆಕ್ಸ್ಟ್ ಮಾತಾಡಬಹುದು. ಒಂದ್ ನಿಮಿಷ ನಿಮ್ಗೆ ಅವಕಾಶ ಇದೆ. ಗ್ಯಾಸ್ ಮೇಲೆ 1600 ರೂಪಾಯಿ ಇತ್ತು, ಇವತ್ತು 3000 ಚಿಲ್ಲರೆ. ಓಕೆ, ಆಯ್ತು. ಮನೆಗೆ ಬಳಸೋ ಇಂಧನ ಗ್ಯಾಸು 350 ರೂಪಾಯಿ ಇತ್ತು 2014ರಲ್ಲಿ. ಈಗ ಕಮರ್ಷಿಯಲ್ ಆಗ್ಲಿ, ಕಮರ್ಷಿಯಲ್ ಏನ್ ಬೀಳೋದಿಲ್ವಾ ದೇಶಕ್ಕೆ? ಅಲ್ಲ, ದೇಶಕ್ಕೆ ಏನ್ ಬೀಳೋದಿಲ್ವಾ? ಅಲ್ಲ, ಸಮರ್ಥಿಸ್ಕೊತೀರಿ ದೇಶಕ್ಕೆ. ಆಹಾರ ತಿನ್ನೋದು ಹೇಗೆ? ಆಹಾರ ತಿನ್ನೋದು ಹೇಗೆ? ಒಂದ್ ನಿಮಿಷ. ಆಯ್ತು, ನಿಮ್ಮ ಆಕ್ರೋಶ, ನಿಮ್ಮ ಏನೋ ದೇಶದ ಹಿತಾಸಕ್ತಿಯ ಕಾಳಜಿ ಗೊತ್ತಾಗ್ತದೆ. ಮಾತಾಡೋದು ನಾನು ಮಾತಾಡಿಲ್ಲ ಸುಮ್ಮನೆ. ಆಯ್ತು, ಥ್ಯಾಂಕ್ಸ್ ಫಾರ್ ಫಸ್ಟ್ ರಿಯಾಕ್ಷನ್. ನೀವ್ ಹೇಳಿದ್ರಲ್ಲ, ಅದು ಕುಮಾರ್ ಅವರೇ ನೀವು ಕೇಳಿಸ್ಕೊಳ್ಳೋದೇ ಇಲ್ವಲ್ಲ? ನೀವು ಮಾತಾಡಿ, ಪರವಾಗಿಲ್ಲ, ಇನ್ನೂ ಅವಕಾಶ ಇದೆ. ಥ್ಯಾಂಕ್ಸ್ ಫಾರ್ ಯರ್ ಫಸ್ಟ್ ರಿಯಾಕ್ಷನ್. ಅವ್ರು ಹೇಳಿದ್ದಾರೆ, ಪಕ್ಕಕ್ಕೆ ಕೂತ್ಕೊಂಡಿದ್ದಾರೆ, ತಕ್ಷಣಕ್ಕೆ ಹೊಡೆದಾಗ ಏನಾಗಬೇಕು? ಆಯ್ತು, ಎಂಥ ಆಕ್ರೋಶ ನಿಮ್ದು ನೋಡಿ. ಈ ನಿಮ್ ಧ್ವನಿ ಬೇರೆ ರಾಜ್ಯಗಳಲ್ಲಿ ಕೇಳಿಸ್ತಾನೆ ಇಲ್ವಲ್ಲ ಜನರಿಗೆ? ಕೋವಿಡ್ ಸಂದರ್ಭ ಅತಿ ದೊಡ್ಡದಾದಂತ
ಒಂದು ಸಮಸ್ಯೆ ಅಂತ ಆಯ್ತು ನೀವು ಅದನ್ನ ಉಲ್ಬಣ ಮಾಡ್ತಾ ಇದ್ದೀವಿ. ಅನ್ಪಡಾಯ್ ಪ್ರಧಾನಮಂತ್ರಿ ಥ್ಯಾಂಕ್ ಯು ಎಸ್ ಥ್ಯಾಂಕ್ಸ್ ಫಾರ್ ಯರ್ ಫಸ್ಟ್ ರಿಯಾಕ್ಷನ್. ಸಿಕ್ಕಾಪಟ್ಟೆ ಲೆಂತಿ ಆಗಿತ್ತು. ಅವರ ಆಕ್ರೋಶ, ಅವರ ಒಂದು ಹಿತನುಡಿ ಎಲ್ಲವೂ ಕೂಡ ಅದರಲ್ಲಿದೆ. ಜನರ ಪರವಾಗಿ ನಾವು ಕಾಳಜಿ ಎತ್ತಾ ಇದ್ದೀವಿ ಅನ್ನುವ ಮಾತನ್ನು ಕುಮಾರ್ ಅವರು ಹೇಳಿದ್ದಾರೆ. ಅಫ್ಕೋರ್ಸ್ ಅದರಲ್ಲಿ ಟ್ರೂತ್ಫುಲ್ ಆಗಿದ್ದರೆ ಖಂಡಿತವಾಗ್ಲೂ ಅದನ್ನು ಅಪ್ರಿಷಿಯೇಟ್ ಮಾಡೋಣ. ಮುಂದಿನ ಹಂತದಲ್ಲಿ ನೋಡೋಣ.